ಅಯ್ಯೋ, ಯಾರ್ ನೀವೆಲ್ಲ? ಸ್ಟೇಷನ್ ಒಳಗಡೆ ಇಷ್ಟೊಂದು ಜನ ಬಂದಿರಲ್ಲ. ಹೋಗಿ ಹೋಗಿ ಹೊರಗಡೆ ಹೋಗಿ, ಯಾರಾದ್ರೂ ಒಬ್ರು ಒಳಗಡೆ ಬರಬೇಕು. ಸರ್, ನನ್ನ ಮಗ ರೈಲ್ವೆ ಸ್ಟೇಷನ್ ಅಲ್ಲಿ ಕಳೆದೋಗ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ನಾವೆಲ್ಲ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದೀವಿ. ಪ್ಲೀಸ್ ನಿಮ್ ಕೈ ಕಾಲಿಗೆ ಬೇಕಾದ್ರೆ ಮುಗಿತೀನಿ, ನನ್ನ ಮಗನ್ನ ಹುಡಿಕೊಡಿ ಸರ್. ಲಾವಿಶ್ ಅಂತ ಅವನ ಹೆಸರು, ಒಂದು ಫೋಟೋ ಕೂಡ ಕೊಡ್ತೀವಿ. ಪ್ಲೀಸ್ ಹುಡಿಕೊಡಿ ಸರ್. ಏನು ಏನು ಲಾವಿಶ್ ಅಂತನ ಹೆಸರು? ಎಲ್ಲಿ ಕಳೆದೋಗಿದ್ದು ನಿಮ್ಮ ಹುಡುಗ? ಅದನ್ನೆಲ್ಲ ನಾನು ಹೇಳ್ತೀನಿ ಸರ್. ಅದು ನಾನು ನನ್ನ 3 ಮೊಮ್ಮಕ್ಕಳು ಸೇರ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತಿದ್ವಿ. ಬೆಂಗಳೂರು ಟ್ರೈನ್ ಹತ್ಕೊಂಡು ಹೋಗಷ್ಟರೊಳಗಡೆ ರೈಲು ಸ್ಟಾರ್ಟ್ ಆಗೋದ್ರ ಒಳಗಡೆ ನಮ್ಮ ಲಾವಿಶ್ ಇದಾನಲ್ಲ ತಲೆ ಹಟ್ಟೆ, ನಾನೊಂಚೂರು ಬಾತ್ರೂಮ್ ಹೋಗಿ ಬಂದೆ. ಆ ಗ್ಯಾಪಲ್ಲಿ ಇಳ್ಕೊಬಿಟ್ಟಿದ್ದಾನೆ. ಆಮೇಲೆ ಎಲ್ಲಿ ಕಳೆದೋದ ಅಂತಾನೇ ಗೊತ್ತಾಗ್ತಿಲ್ಲ ಸರ್. ಈ 2 ಮೊಮ್ಮಕ್ಕಳು ನೋಡ್ಕೊಳ್ಳಿ ಅಂತ ಹೇಳೋಗಿದ್ದೆ, ಅವ್ರು ನೋಡ್ಕೊಂಡಿಲ್ಲ. ಅದಕ್ಕೆ ಕಳೆದೋಗ್ಬಿಟ್ಟಿದ್ದಾನೆ. ಹೆಂಗಾರು ಮಾಡಿ ಹುಡಿಕೊಡಿ. ಕ್ಯಾಮ್ರಾ ಎಲ್ಲ ಇಟ್ಟಿರ್ತಿರಲ್ಲ, CC ಕ್ಯಾಮ್ರಾ, ಅದರಲ್ಲೆಲ್ಲ ಹುಡುಕ್ತೀರಾ ಒಂಚೂರು? ಸರ್, ಹುಡುಗಂದೆ ಕೇಸು ಸರ್. ಯಾವಾಗ ಕಳೆದೋಗಿದ್ದು ನಿಮ್ಮ ಹುಡುಗ? ಅದು ನಿನ್ನೆ ಬೆಳಗ್ಗೆ ಕಳೆದೋಗಿದ್ದು ಸರ್. ಏನು, ನಿಮ್ಮ ಹುಡುಗ ಕಳೆದೋಗಿ 2 ಡೇಸ್ ಆಗ್ತಾ ಬಂತು. ನೀವು ನೋಡಿದ್ರೆ ಇವಾಗ ಕಂಪ್ಲೇಂಟ್ ಕೊಡಕ್ ಬಂದಿರಲ್ಲ. ಯಾಕಿಷ್ಟು ಲೇಟಾಗಿ ಕಂಪ್ಲೇಂಟ್ ಕೊಡಕ್ ಬಂದಿರಾ? ಅದು ಸರ್, ನಮ್ಮ ಪುಟ್ಟಿ ನನ್ನ ಮಗಳು ಅವಳ ಮಗ ಕಳೆದೋಗಿರೋ ವಿಚಾರ ಗೊತ್ತಾಗಿ ಏನ್ ಮಾಡ್ತಾಳೋ ಅಂತ ಎದ್ರುಕೊಂಡು ನಾನು ಮತ್ತೆ ಮೊಮ್ಮಕ್ಕಳು ಸೇರ್ಕೊಂಡು 2 ದಿನದಿಂದ ಎಲ್ಲಾ ರೈಲು ಹತ್ತು ಇಳಿದು ಹುಡುಕ್ತಾ ಇದೀವಿ. ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಿಲ್ಲ ಸರ್. ನೀವೆಲ್ಲ CC ಕ್ಯಾಮ್ರಾ ಎಲ್ಲ ಹಾಕಿರ್ತೀರಲ್ಲ, ಅದ್ರಲ್ಲಿ ಹೆಂಗಾರು ಮಾಡಿ ಹುಡಿಕೊಡಿ ಸರ್. ಸರ್ ನೋಡಿ ಸರ್, ನನ್ನ ಮಗಳು ಪುಟ್ಟಿ ಫುಲ್ ಟೆನ್ಷನ್ ಅಲ್ಲಿ ಕಣ್ಣೀರೇ ನಿಲ್ತಾ ಇಲ್ಲ, ಅಳ್ತಾ ಇದ್ದಾಳೆ. ಹೆಂಗಾರು ಮಾಡಿ ಮಗುನ ಹುಡಿಕೊಡಿ ಸರ್. ನಮ್ಮಮ್ಮನ ಎಲ್ಲ ಕಡೆ ಹುಡುಕಿ ಸಾಕಾಗಿ ಕೊನೆಗೆ ನಾವು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಸರ್. ಮಗುನ ಹೆಂಗಾದ್ರೂ ಮಾಡಿ ಹುಡಿಕೊಡಿ. ಅಳ್ಬೇಡಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗು ಲಾವಿಶ್ ಈಗಾಗಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸಿಕ್ ಆಗಿದೆ. ಏನು, ನನ್ನ ಮಗ ಲಾವಿಶ್ 2 ವರ್ಷದ ಮಗು ಈಗಾಗಲೇ ಸಿಕ್ಕಿದಾನ? ಹೌದು ಮೇಡಮ್, ನಿಮ್ಮ ಮಗ ನಮ್ಮ ಜೊತೆನೇ ಇದ್ದ 2 ದಿನದಿಂದ. ನಾವು ಅವನೆಲ್ಲ ಡೀಟೇಲ್ಸ್ನ ಹುಡುಕಿ ನಿಮ್ಮ ಮನೆ ಅಡ್ರೆಸ್ ಕೂಡ ಹುಡುಕಿ ಪಾಪುನ ನಿಮ್ಮ ಮನೆ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ನೋಡಿ ಮೇಡಮ್, ನಿನ್ನೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನಿಮ್ಮ ಮನೆ ಹತ್ರ ಬಂದಿದ್ವಿ. ನೀವುಗಳು ಆರಾಮಾಗಿದ್ರಿ, ಮಗು ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರಲಿಲ್ಲ, ಮಗುನ ಹುಡುಕ್ತಾನೂ ಇರಲಿಲ್ಲ. ನೀವೆಲ್ಲರೂ ಹೋಟೆಲಿಗೆ ಊಟಕ್ಕೆ ಹೊರಟಿದ್ರಂತೆ. ನೀವೆಲ್ಲ ಆರಾಮಾಗಿದ್ದಿದ್ನ ನೋಡಿ ನೀವುಗಳೇ ಬೇಕು ಅಂತ ಮಗುನ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿದ್ದೀರಾ ಅಂತ ನಾವುಗಳು ಅಂದ್ಕೊಂಡ್ವಿ. ಅಷ್ಟೇ ಅಲ್ಲ, ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಮಗುನ ಒಪ್ಪಿಸಿ ಇನ್ವೆಸ್ಟಿಗೇಷನ್ ಮಾಡಕ್ ಹೇಳಿದೀವಿ. ಇವಾಗ ನಿಮ್ಮ ಮಗ ಲಾವಿಶ್ನ ನಿಮ್ಮನೆ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಹೌದಾ? ಅದು ಸರ್, ನಿನ್ನೆ ನಮ್ಮಮ್ಮ ಅವರಾಗೆ ಮಗುನ ಹುಡುಕ್ತಿದ್ರು ಹೊರತು ನಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ ಮಗು ಕಳೆದೋಗಿದ್ದಾನೆ ಅಂತ. ಹಾಗಾಗಿ ನಾನು, ನಮ್ಮಪ್ಪ ಮತ್ತೆ ನಮ್ಮ ಯಜಮಾನ್ರು ನಾವೆಲ್ಲ ಆರಾಮಾಗಿ ಹೋಟೆಲಿಗೆ ಊಟಕ್ಕೆ ಹೋಗಿದ್ವಿ. ಇವತ್ತೇ ನಮ್ಮಮ್ಮ ಚುಪ್ಪಿ ಗಿರೀಶ ಮನೆ ಹತ್ರ ಬಂದು ನನಗೆ ಈ ವಿಚಾರ ಹೇಳಿದ್ರು ಸರ್, ಪಾಪು ಕಳೆದೋಗ್ಬಿಟ್ಟಿದ್ದಾನೆ ಅಂತ. ನಿನ್ನೆ ನಮಗೆ ವಿಚಾರನೇ ಗೊತ್ತಿರಲಿಲ್ಲ. ಹಾಗಾಗಿ ಟೆನ್ಷನ್ ಅಲ್ಲಿ ಓಡೋಡಿ ರೈಲ್ವೆ ಸ್ಟೇಷನ್ ಹತ್ರನೂ ಹೋಗಿ ಹುಡುಕಿದ್ವಿ. ಇವಾಗ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಿದೀವಿ. ನಡೀರಿ ಸರ್, ಇವಾಗಲೇ ಲಾವಿಶ್ನ ನಾನು ನೋಡ್ಲೇಬೇಕು. ನಾನು ಇವಾಗಲೇ ಮನೆ ಹತ್ರ ಹೋಗ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿ ಸರ್, ಪಾಪುನ ವಾಪಸ್ ನನಗೆ ಬೇಗ ಹುಷಾರಾಗಿ ಕೊಡೋಕೆ. ಮೇಡಮ್, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮಗು ಈಗಾಗಲೇ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಿಕ್ಕಾಗಿದೆ. ನಮಗೆ ನಿಮ್ಮ ಅಡ್ರೆಸ್ ಕೂಡ ಗೊತ್ತಾಯ್ತು. ನೀವೇ ಮಗುವಿನ ತಾಯಿ, ಇವರೇ ತಂದೆ, ಇವ್ರ ಅಜ್ಜಿ ಅಂತೆಲ್ಲ ಡೀಟೇಲ್ಸ್ ಕೂಡ ನಾವು ಕಂಡುಹಿಡಿದಿದ್ದೀವಿ. ನಿಮ್ಮ ಮಗ ಅಷ್ಟಿಷ್ಟು ತಲೆಹಾಟೆ ಇಲ್ಲ. ಅವನು 2 ದಿನ ಅವನಿಗೆ ಊಟ ಕೊಡಿಸೋಷ್ಟ್ರೊಳಗಡೆ ನನ್ನ ಪರ್ಸಲ್ಲಿರೋ ದುಡ್ಡೆಲ್ಲ ಖಾಲಿಯಾಗಿದೆ ಮೇಡಮ್. ಅವನಿಗೆ ಏನೇ ಇದ್ರು 2 ಬಿರಿಯಾನಿನೇ ಬೇಕು. ಅದು ರೇಟ್ ಜಾಸ್ತಿ ಅತ್ತ ಮಟನ್ ಬಿರಿಯಾನಿನೇ ಆರ್ಡರ್ ಮಾಡ್ತಾನೆ ಅವನು. ಚಿಕನ್ ಕಬಾಬ್ ಬೇಕು, ಚಿಕನ್ ತಂದೂರಿ ಬೇಕು ಅವನಿಗೆ. ಪ್ರತಿ ಹೊತ್ತು ನನಗೆ ಮನೆ ಊಟ ಬೇಡ, ನನಗೆ ಹೋಟೆಲ್ ಊಟನೇ ಕೊಡಿ ಅಂತಾನೆ. ಮನೆ ಊಟ ಯಾಕೆ ತಂದು ಕೊಟ್ರಿ ಅಂತ ನನಗೆ ಅಂತ ಬೈತಾನೆ. ನಿಮ್ಮ ಮಗ ಫುಲ್ ಟ್ಯಾಲೆಂಟೆಡ್ ಮೇಡಮ್. ದೇಶದಲ್ಲಿ ಎಲ್ಲೇ ಕಳೆದೋದ್ರು ಹುಷಾರಾಗಿ ವಾಪಸ್ ಬರ್ತಾನೆ. ಮನೆ ಅಡ್ರೆಸ್ಸು ಕರೆಕ್ಟಾಗಿ ಹೇಳ್ತಾನೆ. ಅಜ್ಜಿ ಹೆಸರು, ತಾತನ ಹೆಸರು, ತಮ್ಮನ ಹೆಸರು, ಅಣ್ಣ ತಂಗಿ ಎಲ್ಲರ ಹೆಸರು ಕರೆಕ್ಟಾಗಿ ಹೇಳ್ತಾನೆ. 2 ವರ್ಷಕ್ಕೆ ಇಷ್ಟು ಮಾತಾಡ್ತಾನೆ ಅಂದ್ರೆ ಫುಲ್ ಇಂಟೆಲಿಜೆಂಟ್ ಆಗ್ತಾನೆ ಮೇಡಮ್. ಏನು ಟೆನ್ಷನ್ ಮಾಡ್ಕೋಬೇಡಿ. ನಡೀರಿ, ನಿಮ್ಮ ಮನೆ ಹತ್ರ ಹೋಗೋಣ. ಮಗು ಹುಷಾರಾಗಿ ಮನೆ ತಲುಪಿರುತ್ತೆ. ನಮ್ಮ ಲಾವಿಶ್ ನಂತರನೇ ಫುಲ್ ಇಂಟೆಲಿಜೆಂಟ್. ಎಲ್ಲಿ ಕಳೆದೋದ್ರು ಅಡ್ರೆಸ್ ಎಲ್ಲ ಸರಿಯಾಗಿ ಹೇಳಿದಾನೆ. ನಡೀರಿ, ಎಲ್ಲರೂ ಮನೆ ಹತ್ರ ಹೋಗೋಣ. ಲಾವಿಶ್ನ ಕರ್ಕೊಂಡು ಅಲ್ಲಿಗೆ ಹೋಗಿದಾರಂತಲ್ಲ. ಲಾವಿಶ್ ಅಜ್ಜಿ ಜೊತೆ ಬೆಂಗಳೂರಿಗೆ ಹೋಗಿದ್ದಲ್ಲ, ಇಲ್ಲೇನೋ ಮಾಡ್ತಾ ಇದೀಯಾ? ಪೊಲೀಸ್ನೆಲ್ಲ ಕರ್ಕೊಂಡು ಬಂದಿದೀಯಾ? ನಿಮ್ಮ ಅಜ್ಜಿ ಕಾಣೆ ಆಗಿದೆಯೇನೋ? ಪಿಂಕಿ ಆಂಟಿ, ಕಳ್ದೋಗಿರೋದು ಸುಬ್ಬಿ ಅಜ್ಜಿ ಅಲ್ಲ, ಕಳ್ದೋಗಿರೋದು ನಾನೇಯ. ಅದಕ್ಕೇನೆ ಪೊಲೀಸ್ ಅವರೆಲ್ಲ ನನ್ನನ್ನ ಮನೆ ಹತ್ರ ಕರ್ಕೊಂಡು ಬಂದಿದ್ದಾರೆ. ನಾನ್ ನೋಡಿ ಕರೆಕ್ಟಾಗಿ ಅಡ್ರೆಸ್ ಹೇಳಿದೀನಿ. ಅದಕ್ಕೆ ನನ್ನ ಪೊಲೀಸ್ ಅವರು ಮತ್ತೆ ಈ ರೈಲ್ವೆ ಅಂಕಲ್, ಆ ಆಂಟಿ ಎಲ್ಲರೂ ಮನೆಗೆ ಬಿಟ್ಟೋಗೋದು ಬಂದಿದ್ದಾರೆ.
ಕಳೆದೋಗಿ 2 ದಿನ ಆಯ್ತು, ಆದ್ರೂ ನಿಮಗೆ ಇನ್ಫಾರ್ಮೇಶನ್ ಕೂಡ ಇಲ್ವಾ? ಕಂಪ್ಲೇಂಟ್ ಕೊಡಕ್ಕೆ ನಾನು ಹೇಳಿಲ್ವಾ, ನಮ್ಮಮ್ಮ ನನ್ನನ್ನು ತುಂಬಾ ಇಷ್ಟಪಡುತ್ತೆ, ಅವರು ನನ್ನನ್ನ ಹುಡುಕ್ತಿರ್ತಾರೆ ಅಂತ. ಅದಕ್ಕೆ ಅವರೆಲ್ಲ ನನ್ನ ಹುಡುಕಕ್ಕೋಸ್ಕರ ಸ್ಟೇಷನ್ಗೆ ಹೋಗಿದ್ದಾರೆ. ಈಗಲೇ ಬಂದ್ಬಿಡ್ತಾರೆ, ವೆಯ್ಟ್ ಮಾಡೋಣ. ಮೇಡಮ್, ಮಗು ಅವನಾಗೆ ಮಿಸ್ ಆಗಿ ಕಳೆದೋದ್ನಾ ಅಥವಾ ಮಗುವಿನ ತಾಯಿ, ಅಜ್ಜಿ, ಮಗುವಿನ ಅಪ್ಪ ಎಲ್ಲರೂ ಸೇರ್ಕೊಂಡು ಬೇಕು ಅಂತಾನೆ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲಾದ್ರೂ ಬಿಟ್ಟಿರ್ಬೋದಾ? ಅಯ್ಯೋ ಛೇ ಛೇ, ಇಲ್ಲ ಮೇಡಮ್, ಇವ್ನು ಲಾವಿಶ್ ಬಾಳ ಮುದ್ದು, ಎಲ್ಲರಿಗೂ ಮುದ್ದು. ಮಿಸ್ ಆಗಿ ಕಳೆದೋಗಿರ್ಬೇಕು. ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ರು, ಆವಾಗಲೇ ಮಿಸ್ ಆಗಿ ಇವ್ನು ತಲೆ ಹಟ್ಟೆ ಕಳೆದೋಗಿರ್ಬೇಕು. ಎಲ್ಲರೂ ಟೆನ್ಷನ್ ಆಗಿ ಸ್ಟೇಷನ್ ಹತ್ರ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡಕ್ಕೆ. ನಂದು ಒಂದು ಸಣ್ಣ ಮಗು ಇದೆ, ಬರೀ 2 ತಿಂಗಳ ಮಗು. ಆ ಮಗುನ್ ನೋಡ್ಕೊಳ್ಳೋ ಬಿಸಿ ಇದ್ನ, ಹಾಗಾಗಿ ಇವ್ರು ಯಾರು ನನಗೆ ಇನ್ಫಾರ್ಮೇಶನ್ ಹೇಳಿಲ್ಲ. ಹಾಗೆ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ ಮೇಡಮ್. ಆ ತರ ಏನೂ ಇಲ್ಲ, ಮಗುನೆಲ್ಲರೂ ತುಂಬಾ ಇಷ್ಟಪಡ್ತಾರೆ ಈ ಲಾವಿಶ್ನ. ಮೇಡಮ್, ಇಲ್ಲಿ ಸಿಚುವೇಶನ್ ಎಲ್ಲ ನೋಡ್ತಿದ್ರೆ ಮಗುನ ಇವ್ರು ಬೇಕು ಅಂತ ಸ್ಟೇಷನ್ ಅಲ್ಲಿ ಬಿಟ್ಟೋಗಿಲ್ಲ ಮೇಡಮ್, ಮಿಸ್ ಆಗಿ ಮಗು ಕಳೆದು ಹೋಗಿದೆ. ಹಾಗಾಗಿ ಎಲ್ಲರೂ ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನ್ ಹತ್ರ ಹೋಗಿದ್ದಾರೆ. ಸರಿ, ಹಾಗಾದ್ರೆ ಬೇಗ ತಂದೆ ತಾಯಿ ಮತ್ತೆ ಅಜ್ಜಿ ಎಲ್ಲ ಬಂದ್ಮೇಲೆ ಅವ್ರಿಗೆ ಮಗುನ ಒಪ್ಪಿಸಿ ನಾವು ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕಿಸ್ಕೊಂಡು ಎಲ್ಲರೂ ವಾಪಸ್ ಹೊರಡೋಣ ಮೇಡಮ್. ಸರಿ, ಹಾಗಾದ್ರೆ ನಾನು ಈಗಾಗಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದೆ, ಮಗುನ ಬೇಕು ಅಂತಾನೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ. ಈಗ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ. ಈ ಮಗುನ ಎಷ್ಟು ಮುದ್ದಾಗಿ ಸಾಕ್ತಿದ್ದಾರೆ ಅಂತ ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಅಮ್ಮನ ಅಡ್ರೆಸ್, ಅಪ್ಪನ ಅಡ್ರೆಸ್, ಅಜ್ಜಿ ಅಡ್ರೆಸ್ ಎಲ್ಲ ಹೇಳ್ತೀನಿ ನಾನು ಅಂತ ಎಷ್ಟು ಖುಷಿಯಾಗಿದ್ದಾನೆ. ಅಪ್ಪ ಅಮ್ಮ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಿದ್ರೆ ಮಕ್ಕಳು ಇಷ್ಟು ಖುಷಿಯಾಗಿರ್ತಾರಾ? ಇಲ್ಲ ತಾನೇ. ತಂದೆ ತಾಯಿಗೆ ಮಗುನ ಒಪ್ಪಿಸಿ ನಾವೆಲ್ಲ ವಾಪಸ್ ಹೋಗೋಣ. ಹಾಗೆ ನಾನು ಕಂಪ್ಲೇಂಟ್ ರೈಸ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡ್ತೀನಿ. ಇವಾಗ ನಮ್ಮ ಪಪ್ಪ ಅಮ್ಮ ಬರ್ತಾರೆ, ಅಜ್ಜಿ ಬರ್ತಾರೆ, ನನ್ನ ನೋಡಿ ಖುಷಿ ಖುಷಿ ಆಗ್ತಾರೆ. ನಾನ್ ಸಾಧಿಸ್ಬಿಟ್ಟೆ, ವಾಪಸ್ ಮನೆಗೆ ಬಂದ್ಬಿಟ್ಟೆ. ನಾನು ಚುಪ್ಪಿ ಅಕ್ಕ, ಗಿರೀಶ ಅಣ್ಣ, ಅಮ್ಮ, ಪಪ್ಪ, ಅಜ್ಜಿ, ತಾತ, ತಮ್ಮನಿ ಮಾವ ಎಲ್ಲರನ್ನೂ ನೋಡ್ಬೇಕು ಅಂತ ತುಂಬಾ ಖುಷಿಯಾಗಿದ್ದೀನಿ. ಎಲ್ಲರನ್ನೂ ನೋಡಿ ಗಟ್ಟಿ ಎಲ್ಲರನ್ನೂ ತಪ್ಕೊಂಡ್ಬಿಡ್ತೀನಿ. ನಾ ಕೊನೆಗೂ ಮನೆ ರೀಚ್ ಆಗ್ಬಿಟ್ಟೆ. ಇನ್ನು ಅಮ್ಮನ ಮೀಟ್ ಮಾಡ್ಬೇಕು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ.